ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಗಿದ್ದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯಲ್ಲಿ ಈಗಿನ ಮಟ್ಟಿಗೆ ಸಮತೋಲನದ ಕುಸ್ತಿ ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಗೊತ್ತದ ನಿಮಗೆಲ್ಲ. ಇಡೀ ಜಿಲ್ಲೆ ತುಂಬ ಇವತ್ತು ಜಾರಕಿಹೊಳಿ ಸಹೋದರರ ದಬ್ದಬ ಪ್ರಭುತ್ವ ಜೋರೋದು ಅಂತೇಳಿ DCC ಬ್ಯಾಂಕ್ ಅವರದ್ದು, ಅನೇಕ ಸಂಘ ಸಂಸ್ಥೆಗಳು ಅವರದ್ದು, ಇದರಲ್ಲಿ ಎರಡು ಮಾತಿಲ್ಲ. ಸತೀಶ್ ಅವರಂತೂ ಈಗ ಲೋಕೋಪಯೋಗಿ ಸಚಿವರು. ಇಂಥ ಒಂದು ಸಂದರ್ಭದಲ್ಲೇ ಶತಾಗತಾಯ ಸೌದಿ ಅವರನ್ನು ಮಂತ್ರಿ ತರಲೇಬಾರದು ಅಂತ ಪ್ರಯತ್ನ ಸಾಕಷ್ಟು ಮಾಡಿದರು. ಪಟ್ಟಣ್ಣ ಅವ್ರನ್ನ ಎತ್ತು ಕಟ್ಟಿದ್ರು, ಕೌದರಿಗೆ ಅವ್ರನ್ನ ಎತ್ತು ಕಟ್ಟಿದ್ರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಎತ್ತು ಕಟ್ಟಿದ್ರು, ಏನೇನೋ ಪ್ರಯತ್ನ ಮಾಡಿದರು. ಲಿಂಗಾಯತ್ ಲಾವಿ ಮೂಲಕ ಪಟ್ಟಣ್ಣವರು ಸಿಗಬೇಕಾಗಿತ್ತು ಪಟ್ಟಣ್ಣವ್ರಿಗೆ, ಅಶೋಕ್ ಪಟ್ಟಣ್ಣವ್ರಿಗೆ. ಯಾಕಂದರೆ ಸೀನಿಯರ್ ಮೋಸ್ಟ್, ಜೊತೆಗೆ ಕಾಂಗ್ರೆಸ್ಸಿಗರು. ಅದರನ್ನೆಲ್ಲ ಮೀರಿ DKC ಅವರು ತಮ್ಮ ಶಕ್ತಿಯನ್ನು ಬೆಳಗಾವಿಯಲ್ಲಿ ಉಳಿಸ್ಕೋಬೇಕು ಅನ್ನುವಂಥದ್ದು. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಗೊತ್ತದೆ ನಿಮಗೆ, ಸಿದ್ದರಾಮಯ್ಯರ ಅವಧಿಯಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ವಿಶೇಷವಾಗಿ ಸಚಿವೆ ಮಾಡಿದರು. ಅವ್ರ ಮೇಲೆ ಆರೋಪ ಮತ್ತೇನೋ ಬಂದು ಮತ್ತೇನೋ ಇದ್ದು. ಆದರೂ ಯಾಕೋ ಏನೋ ಅವ್ರು ಪ್ರಬಲವಾಗಿ ಜಾರಕಿಹೊಳಿ ಅವರ ರಾಜಕೀಯ ವಿರೋಧಿಯಾಗಿ ಒಂದು ರೀತಿ ಬೆಳೀಲಿಲ್ಲ. ಕೊನೆಗೆ ಇಲ್ಲ ಕಾಂಪ್ರಮೈಸ್ ಆದರೂ ಏನು ಅಂತೇಳಿ ಜನ ಮಾತಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲೇ ಹೌದು DKC ಅವರಿಗೆ ಆತ್ಮೀಯರು ಆಪ್ತರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಆದರೆ ಅವ್ರನ್ನ ಈ ಸಂದರ್ಭದಲ್ಲಿ ದೂರ ಇಟ್ಟಿದ್ದನ್ನು ಗಮನಿಸಿದ್ರೆ, ಜೊತೆಗೆ ಹಿರಿಯರಾದ ಪಟ್ಟಣ್ಣವ್ರನ್ನ, ನಮ್ಮ ಕೌಜಲ್ಗಿ ಅವರನ್ನು, ಮಹಂತೇಶ್ ಕೌಜಲ್ಯವ್ರನ್ನ ಬದುಕಿಸರಸೆ ಸೌದಿ ಅವರನ್ನು ಮಿನಿಸ್ಟರ್ ಮಾಡಿ. ಹೌದು, ಮಾತು ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ, ಎಲ್ಲರೂ ಮಾತು ಕೊಟ್ಟಿದ್ರು. ಕೇವಲ DKC ಅಷ್ಟೇ ಅಲ್ಲ, ಜೊತೆಗೆ ಸಿದ್ದರಾಮಯ್ಯವರು ಕೊಟ್ಟಿದ್ದರು. BJP ಬಿಟ್ಟು ಬರೋ ಮುಂದೆ ಆ ಮಾತ್ರ ಉಳಿಸ್ಕೊಂಡು ನನಗೂ ಆಯಿತು. ಜೊತೆಗೆ ಜಾರಕಿಹೊಳಿ ಸಹೋದರರ ಒಂದು ಪ್ರಭುತ್ವಕ್ಕೆ, ಪ್ರಬುದ್ಧ ಒಂದು ಶಕ್ತಿಗೆ ಇನ್ನೊಂದು ಪ್ರಬುದ್ಧ ಶಕ್ತಿನ ಹುಟ್ಟಾಕಬೇಕಾಗಿತ್ತು. ಆ ದಿಶೆಯಲ್ಲಿ DKC ಅವರು ಇವ್ರನ್ನ ಕಟ್ಟಿದ್ದು. ಜೊತೆಗೆ ಇಲ್ಲ ಇನ್ನೊಂದು ಭಾಳ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಇನ್ನೂ ಅದ ಅವಕಾಶ ಸತೀಶ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದೇನು ಅಂತೇಳಿ. ಅದು ಕೊಡ್ತಾರ ಅನ್ನುವಂಥದ್ದು ಭಾಳಷ್ಟು ಜನರ ನಿರೀಕ್ಷೆ. ಅದರಲ್ಲೂ ಸತೀಶ್ ಅವ್ರದ್ದು ಇರ್ಬೋದು, ಅವ್ರ ಸಹೋದರದ್ದು ಇರ್ಬೋದು, ಅದು ಹೈಕಮಾಂಡರ್ ಪ್ರಭುತ್ವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ DKC ಅವರು ಇವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋ ದಿಶೆಯಲ್ಲೇ ಒಂದು ಸಮಯದಲ್ಲಿ ಮಾತಾಡಿದರು ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಒಂದು 2 ತಿಂಗಳವರೆಗೆ ನಾನು ಮಾತಾಡೋದಿಲ್ಲ, ಆ ನಂತರ ಮಾತಾಡ್ತೀನಿ ಅಂತ ಮಾತಾಡಿದರು. ಇದರರ್ಥ ಏನಪ್ಪ ಅಂತಂದ್ರೆ, ಈ 2 ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತದೆ ಅದ್ರ ಮೇಲೆ ಮುಂದಿಂದು ಅನ್ನುವಂಥ ಮಾತು. ಹೀಗಾಗಿ ಇವತ್ತಿನ ಮಟ್ಟಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಮತೋಲನದ ಒಂದು ರಾಜಕೀಯ ಶಕ್ತಿ ಬಂದು ನಿಲ್ಲಿಸಿದ್ದಾರೆ, ಚೆಕಪ್ ಇಟ್ಟಿದ್ದಾರೆ ಸತೀಶ್ ಅವ್ರ ಮುಂದೆ. ಈ ಒಂದು ಸೌದಿ ಅವರನ್ನು ಮಿನಿಸ್ಟರ್ ಮಾಡೋದು. ಇನ್ನು ಯಾವ ಕಾಯ್ದೆ ಕೊಡ್ತಾರ, ಏನು ಕೊಡ್ತಾರ ಬೇಡ. ನಮ್ಮ ಸತೀಶ್ ಅವರ ಈ ಒಂದು ಈ ಡಿಸ್ಟ್ರಿಕ್ಟ್ ಏನು ಉಸ್ತುವಾರಿ ಇದಲ್ಲ, ಜಿಲ್ಲಾ ಉಸ್ತುವಾರಿ ಸೌದಿಯವ್ರು ಕೊಡ್ತಾರ, ಇದು ನೋಡ್ಬೇಕಾಗಿದ್ದಂಥ ವಿಷಯ. ಅದೇ ಕಾಲಕ್ಕೆ ಒಬ್ಬರಿಗೆ 2 ಪೋಸ್ಟನ್ನು ಕೊಡೋದಿಲ್ಲ ಅನ್ನುವಂಥ ಡಿಸಿಷನ್ ಮಾಡಿದ್ದು ನಾವು ನೋಡಿದ್ದೀವಿ. ಆ ದಿಶೆಯಲ್ಲೇ ಅಧ್ಯಕ್ಷರಾಗಿದ್ದಂತಹ, ಈಗ ಅಧ್ಯಕ್ಷರಿರುವಂತಹ ನಮ್ಮ ಹರಿಪ್ರಸಾದ್, BK ಹರಿಪ್ರಸಾದ್ ಅವ್ರಿಗೂ 2 ಪೋಸ್ಟ್ ಕೊಡಲಿಲ್ಲ. ಅವರು ಮಿನಿಸ್ಟರ್ ಆಗ್ಬೋದು ಅಂತ ಭಾಳ ಜನ ತರ್ಕ ವಿತರ್ಕ ಮಾಡ್ತಾರೆ, ಅನೇಕ ಚರ್ಚೆಗಳು ನಡೀತದೆ. ಇನ್ನಿರಲಿ, ಈಗ ವಿಷಯಕ್ಕೆ ಬರುವಂಥದ್ದು ಏನಪ್ಪ ಅಂತಂದ್ರೆ, ಇಡೀ ಜಿಲ್ಲೆಯ ತುಂಬ ಇನ್ನೊಬ್ಬರು ಹುಟ್ಕೊಂಡ್ರು ಸತೀಶ್ ಅವರ ಎದುರಾಳಿಯಾಗಿ, ಅದು ಕಾಂಗ್ರೆಸ್ನಲ್ಲೇ. ಇನ್ನು ಕಾಂಗ್ರೆಸ್ನಲ್ಲೇ ಸತೀಶ್ ಅವರು ಮುಂದಿನ ಹೆಜ್ಜೆ ಏನು, ನಡೆ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಅವರಂತೂ ಭಾಳ ಮಾತಾಡೋದಿಲ್ಲ, ಆದರೆ ಮಾಡೋದನ್ನು ಮಾಡ್ತಾನೆ ಇರ್ತಾರೆ. ಅದು ಎಲ್ಲ ಮಾತಿಲ್ಲ. ಹಿಂದೆಂದಿಗೂ ಹೆಚ್ಚು ಜಿಲ್ಲೆಯಾದ್ಯಂತ ಚಿಕ್ಕೋಡಿ ಭಾಗ ಆಗಿರ್ಬೋದು, ಬೆಳಗಾವಿ ಭಾಗ ಆಗಿರ್ಬೋದು, ಹೆಚ್ಚು ಸುಳಿದಾಡ್ತಾ ಇರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಪ್ರಗತಿಗಳು ನೋಡ್ತಾ ಇರ್ತಾರೆ. ಅವನ್ನೆಲ್ಲ ನೋಡಿದಾಗ ಜಿಲ್ಲೆ ಮೇಲೆ ಹೇಳ್ತಾರೆ ಇನ್ನಷ್ಟು ನಾವು ಮಾಡ್ಕೊಳ್ಬೇಕು ಅಂತ. ಆದರೆ ಇನ್ನೊಂದು ಕಡೆ ಇಲ್ಲೇ DCC ಬ್ಯಾಂಕ್ ವಿಷಯ ಬಂದಾಗ ಪಕ್ಷಾತೀತವಾಗಿ ಕತ್ತಿಯವರು ಮತ್ತು ಇನ್ನೊಂದು ಕಡೆ ನಮ್ಮ ಸೌದಿಯವರು ಕೂಡ ಸೋತಿರ್ಬೋದು. ಅವರು DCC ಬ್ಯಾಂಕನ್ನು ವಶಪಡಿಸಿಕೊಳ್ಳುವಲ್ಲೇ ಸೋತಿರ್ಬೋದು. ಆದರೆ ತಮ್ಮ ಶಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ, ತಮ್ಮ ಯುಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷದ ಇಲ್ಲದೆ ಹೋದ್ರು ಕತ್ತಿಯವರು
ಅವರ ಹಿನ್ನೆಲೆಯಲ್ಲೇ ಸೌದಿಯವರು ಇರ್ತಾರ ಅನ್ನುವಂಥದ್ದು ಗಮನಿಸ್ಬೇಕಾಗಿದೆ. ಯಾಕೆ ನಡ್ಕೊಂತಿರೋ ಸುದ್ದಿಗಳು ಇದ್ದಿದ್ದು ನಿಮಗೆ ಗೊತ್ತದ. ಏನಪ್ಪ ಅಂತಂದರೆ, ಒಂದು ವೇಳೆ ಮಿನಿಸ್ಟರ್ ಮಾಡೋದು ಹೋದ್ರೆ ಡಿ ಕೆ ಶಿ ಅವರು ಈ ಕ್ಯಾಬಿನೆಟ್ದಲ್ಲೇ ನಮ್ಮ ಈ ಆತ್ಮೀಯ ಸಾಹುಕಾರ ಜಂಪ್ ಆಗ್ತಾರೆ ಬಿ ಜೆ ಪಿಗೆ. ಆ ಬಿ ಜೆ ಪಿ ಅನೇಕ ಲೀಡರ್ ಸಹಿತ ಇವ್ರು ಭೇಟಿ ಆಗ್ತಾಯಿದ್ರು. ಅದು ಏನಿತ್ತು ಗೊತ್ತಿಲ್ಲ, ಹಿಡನ್ ಅಜೆಂಡಾ ಅಂತೂ ಇತ್ತು. ಆ ಹಿಡನ್ ಅಜೆಂಡಾದಲ್ಲಿ ಕತ್ತಿಯವರ ಪಾತ್ರ ಭಾಳ ದೊಡ್ಡದಿತ್ತು ಅಂತೇಳಿ ಭಾಳಷ್ಟು ಜನ ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಮೇಲೆ ಯಾರು ಸಾಧಿಸ್ಬೋದು? ಯಾಕಂದರೆ ಡಿ ಕೆ ಶಿ ಅವರ ಸಹಕಾರ ಸಹಾಯ ಸತೀಶ್ ಅವ್ರಿಗಿಂತಲೂ ಭಾಳಷ್ಟು ಹೆಚ್ಚು ಈ ಸೌದಿಯವ್ರ ಜೊತೆಗೆ ಇರ್ತದೆ ಅನ್ನೋದಕ್ಕೆ ಇತ್ತೀಚಿನ ಡೆವಲಪ್ಮೆಂಟ್ಗಳು ನೋಡಿದಾಗ ಕಂಡು ಬರ್ತಾ ಇದೆ. ಯಾಕಂದರೆ ಈ ಓಪನ್ನು ಮಾತಾಡಿದ್ದಾರೆ ಅವರು. ಹೌದು, ಮಾತು ಕೊಟ್ಟಿದ್ದೀನಿ, ಅವ್ರು ಮಿನಿಸ್ಟರ್ ಮಾಡಿದ್ದೀನಿ ಅಂತ. ಈ ಕಾಲಕ್ಕೆ 3-4 ಕೆಲಸ ಮಾಡಿದರು ಡಿ ಕೆ ಶಿ ಅವರು. ಡಿ ಕೆ ಶಿ ಅವ್ರನ್ನ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಮೊದಲನೇದಾಗಿ ಈ ಮುಖ್ಯಮಂತ್ರಿ ಕಾಂಪಿಟೇಟರ್ ಇದ್ದರು ನಮ್ಮ ಸತೀಶ್ ಅವರು ಈ ನಮ್ಮ ಡಿ ಕೆ ಶಿ ಅವರಿಗೆ. ಆ ದಿಸೆಯಲ್ಲೇ ಸಿದ್ದರಾಮಯ್ಯರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಸಿದುಕೊಳ್ಳುವಲ್ಲಿ ಭಾಳಷ್ಟು ಸುಂದರವಾದ ಬ್ಯೂಟಿಫುಲ್ ರಾಜಕೀಯ ತಂತ್ರವನ್ನು ಮಾಡಿದರು ಈ ಡಿ ಕೆ ಶಿ ಅವರು. ಕಾಲು ಬಿದ್ದ ಕಾಲುಂಗ್ರ ಹಚ್ಕೊಂಡ್ರು. ಇದೊಂದು ಸಂದರ್ಭದಲ್ಲಿ ಏನೇನೋ ಘಟನೆಗಳಾದವು ಸತೀಶ್ ಮತ್ತು ಸಿದ್ದರಾಮಯ್ಯರ ನಡಕ. ಆ ಘಟನೆಗಳಿಂದ ಸತೀಶ್ ಅವರು ಸಿದ್ದರಾಮಯ್ಯನ ದೂರ ಸರಿದು ಅದು ಲಾಭ ಮಾಡಿಕೊಂಡ್ರು. ಆ ದೂರ ಸರಿಯಾಗಿ ಮಾಡಿದವರು ಡಿ ಕೆ ಶಿ ಅವರು. ಅವ್ರ ರಾಜಕೀಯ ತಂತ್ರಗಾರಿಕೆ ಏಕಕಾಲಕ್ಕೆ ಸಾಮೋಪಾಯ ಮಾಡಿದರು. ಸತೀಶ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದರು, ಕರ್ಕೊಂಡ್ರು, ಮಾಡಿದರು, ಏನೋ ಮಾಡಿದರು. ಸಿದ್ದರಾಮಯ್ಯ ತಲೆಯಲ್ಲಿ ಹುಳ ಹೋಗೋಂಗೆ ಮಾಡಿದರು. ಈ ಮನುಷ್ಯ ನಮ್ಮವ್ರು ಅಲ್ಲಪ್ಪ ಅನ್ನುವಂಥದ್ದು ಇರ್ಬೋದು. ಅದನ್ನು ಮಾಡಿಕೊಂಡು ಅವ್ರು ರಮೇಶ್, ನಾನು ನಿಮಗೆ ಮನುಷ್ಯ, ನಾವೆಲ್ಲ ಮೈಸೂರು ಭಾಗದವರು, ದಕ್ಷಿಣ ಕರ್ನಾಟಕದವರು, ನಾವು ನಿಮಗೆ ಬೇಕು, ನೀವು ನಮಗೆ ಬೇಕು ಅನ್ನೋದು ಏನೋ ಆಗಿರ್ಬೋದು. ತೆರೆ ಮರೆಯಲ್ಲಿ ಏನೇನು ನಡೀತದೋ ಘಟನೆ ಗೊತ್ತಿಲ್ಲ, ಆಗಿರ್ಬೋದು. ಆ ಒಂದು ಸಂದರ್ಭದಲ್ಲೇ ಸಿದ್ದರಾಮಯ್ಯ ತಮ್ಮ ಬರೆಗೆ ಹೇಳ್ಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನು ಮೊದಲು ಕಸ್ಕೊಂಡ್ರು ಅಕ್ಷರಶಃ ಕಸ್ಕೊಂಡ್ರು ಅದನ್ನು ನಮ್ಮ ಹೈಕಮಾಂಡ್ ಮೂಲಕ. ಯಾಕಂದರೆ ಹೈಕಮಾಂಡಕ್ಕೆ ಮತ್ತು ಡಿ ಕೆ ಶಿ ಅವರಿಗೆ ಭಾಳ ಅನ್ಯೋನ್ಯ ಸಂಬಂಧ. ಯಾಕಂದರೆ ಇವರು ಮೂಲತಃ ಕಾಂಗ್ರೆಸ್ಸಿಗರು, ಇದರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನ ದೂರ ಸರಿಸಲು ಯಶಸ್ವಿಯಾದಂತಹ ಡಿ ಕೆ ಶಿ ಅವರು ಎರಡೇ ಹೆಜ್ಜೆ ಏನಪ್ಪ ಅಂತಂದ್ರೆ, ಹೌದು ಸತೀಶ್ ಅವರು ಬಲಿಷ್ಠರಿದ್ದಾರೆ, ಉತ್ತರ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗೆಲ್ಲು ಆಸಾಮಿ ಅಂತೇಳಿಸಿಂದ ಎಲ್ಲರೂ ಮಾತಾಡುವಂಥ ವ್ಯಕ್ತಿ. ಹೀಗಾಗಿ ಅವ್ರನ್ನ ಪೂರ್ತಿ ಬಿಟ್ಟುಕೊಳ್ಳಿಕ್ಕಾಗಲಿಲ್ಲ ಮತ್ತು ಅಧ್ಯಕ್ಷ ಸ್ಥಾನ ಅವ್ರಿಗೆ ಕೊಡಲಿಲ್ಲ. ಭಾಳ ಅದರಲ್ಲಿ ಭಾಳ ಯಶಸ್ವಿ ಆದರು ಡಿ ಕೆ ಶಿ ಅವರು. ಅಧ್ಯಕ್ಷ ಸ್ಥಾನ ಸಿಗದಂಗೆ ನೋಡಿಕೊಂಡ್ರು. ಅಲ್ಲೇ ಬಿ ಕೆ ಹರಿಪ್ರಸಾದ್ ಅವರು ತಂದು ಇಬ್ಬರು ಒಂದೇ ಕಳೆದ ಹಲವಾರು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ನಲ್ಲೇ ಬಂದಂಥವ್ರು. ಹೀಗಾಗಿ ಈ ಕಾಂಗ್ರೆಸ್ ಇಬ್ಬರು ಕೊಡ್ಕೊಂಡು ಅಧ್ಯಕ್ಷ ಸ್ಥಾನ ತಮ್ಮಲ್ಲೇ ಉಳಿಸ್ಕೊಂಡ್ರು, ಮುಖ್ಯಮಂತ್ರಿ ತಾವಾದರು. ಜೊತೆಗೆ ಪೂರ್ತಿ ದೂರ ಸರಿಸ್ಲಿಕ್ಕೆ ಆಗೋದಿಲ್ಲಪ್ಪ ಈ ಸಂದರ್ಭದಲ್ಲಿ ಅಂತ ತಿಳ್ಕೊಂಡು ಏನು ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಸತೀಶ್ ಅವರು ಒಂದು ಮಿನಿಸ್ಟರ್ಶಿಪ್ ಕೊಟ್ಟರು ಮೊದಲೇ ಒಪ್ಪಿದ್ರು. ಆನಂತರ ಸಾಕಷ್ಟು ಏನೋ ಡೆವಲಪ್ಮೆಂಟ್ ಅವ್ರು ನಿಮಗೆ ಗೊತ್ತದ. ಈ ನಮ್ಮ ಸೌದಿಯವರು ಅಂತ ಉಳೋ ಸಲುವಾಗಿ ಮಾಡೋ ಸಲುವಾಗಿ ಸಾಕಷ್ಟು ವಿರೋಧಗಳನ್ನು ಮಾಡಿದರು ಎಲ್ಲ ಮಾಡಿದರು. ಆದರೆ ಅದರಲ್ಲೇ ಡಿ ಕೆ ಶಿ ಅವರು ತಮ್ಮ ಕೈಯಲ್ಲಿ ಹೆಚ್ಚು ಮಾಡಿಕೊಂಡು ಇವತ್ತು ಒಬ್ಬ ಕಾಂಪಿಟೇಟರ್ನ ಸತೀಶ್ ಅವರಿಗೆ ತಂದು ನಿಲ್ಲಿಸಿದ್ದಾರೆ. ಅವ್ರು ಮೊದಲು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ವಿಶ್ವಾಸ ಇತ್ತು. ಆದರೆ ಹೆಬ್ಬಾಳ್ಕರ್ ಅವ್ರಿಗೆ ತಮ್ಮದೇ ಆದ ಲಿಮಿಟೇಷನ್ ಇರೋದರಿಂದನೋ ಮತ್ತು ಯಾವ ಕಾರಣದಿಂದನೋ ಅವರಿದ್ದಂಥವ್ರು ಗೆಳೆತನ ಒಂದಿಷ್ಟು ಮಿತ್ರತ್ವ ವೈರತ್ವ ಇಟ್ಕೊಂಡು ಹೋಗ್ಬಿಟ್ರು. ಹೀಗಾಗಿ ಅವ್ರಿಗಿಂತಲೂ ಯೋಗ್ಯರು ಯಾರಪ್ಪ ಅಂದ್ರೆ ಸೌದಿ. ಹೀಗಾಗಿ ಮುಂಬರುವ 2022 ಚುನಾವಣೆಯಲ್ಲೇ ಒಂದು ಶಕ್ತಿ ತಮ್ಮದೇ ಆದ ಮಾಡಿಕೊಂಡ್ರು. ಜೊತೆಗೆ 2-3 ಜಿಲ್ಲೆಗಳಲ್ಲಿ ಪ್ರಭಾವಿಯಾದಂಥವರು ಸೌದಿಯವರು ಜನರ ಮನ್ನಣೆ ಪಡ್ಕೊಂಡು ಜನರ ಜೊತೆ ಬೆರೆಸ್ಕೊಂಡು ಬಂದಂಥವ್ರು, ಜನರ ನಾಯಕರಾಗಿ ಬಂದಂಥವ್ರು. ಹಾಗಂತೇಳಿ ಸತೀಶ್ ಅವ್ರನ್ನೂ ಕಡಿಮೆ ಇಲ್ಲ, ಅವರು ತಮ್ಮ ಸಂಘಟನೆ ಮಾಡ್ಕೊಂಡಿದ್ದಾರೆ, ಉತ್ತರ ಕನ್ನಡದಲ್ಲಿ ಬಂದಿದ್ದಾರೆ, ಹಿಂದುಳಿದ ತಿಳ್ಕೊಂಡಿದ್ದಾರೆ. ಆದರೆ ಒಂದು ಏನು ದೊಡ್ಡ ಹೊಡೆತ ಅವ್ರಿಗೆ ಬಿದ್ದಿದ್ದೇನಪ್ಪ ಅಂದ್ರೆ ಸಿದ್ದರಾಮಯ್ಯರು ಅವರಿಂದ ಸಿಡೋದು ದೂರ ಸಾರದ್ದು ಅಂತೇಳಿ. ಇದರಿಂದಾಗಿ ಇವತ್ತು ಡಿ ಕೆ ಶಿ ಅವರ ಬಲದಿಂದ, ಅದೇ ಕಾಲಕ್ಕೆ ಸ್ವಬಲದಿಂದ, ಅಲ್ಲಿ ಜನರ ಒಂದು ಆಯ್ಕೆಯಿಂದ ಇವತ್ತು ಲಕ್ಷ್ಮಣ ಸವದಿಯವರು ಮಿನಿಸ್ಟರ್ ಆಗ್ತಾ ಇದ್ದಾರೆ, ಆಗಿದ್ದಾರೆ. ಇನ್ನು ಯಾವ ಕಾಳಜಿ ಕೊಡ್ತಾರೋ ಏನು ಕೊಡ್ತಾರೋ ಬೇರೆ ವಿಷಯ. ಅದೇ ಕಾಲಕ್ಕೆ ಉಸ್ತುವಾರಿಯನ್ನು ಸತೀಶ್ ಅವರಿಗೆ ಉಳಿಸ್ತಾರೋ ಇವರು ಕೊಡ್ತಾರೋ ಗೊತ್ತಿಲ್ಲ. ಬೇಡ ಸತೀಶ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಅದ. ಆದರೆ ಈಗಿನ ಡೆವಲಪ್ಮೆಂಟ್ಗಳನ್ನ ನೋಡಿದರೆ ಅವರು ಇನ್ನೂ 2 ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಹುಟ್ಟಾಕ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತಂದ್ರೆ ಇನ್ನೊಂದು 2 ಶಕ್ತಿ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋ ಸ್ಥಿತಿ ಒಳಗೆ ಡಿ ಕೆ ಶಿ ಅವರು ಇಲ್ಲ. ಡಿ ಕೆ ಶಿ ಅವರು ಈವನ್ ಸಿದ್ದರಾಮಯ್ಯರ
ಪ್ರಭಾವಿ ವಲಯದಿಂದ ತಮ್ಮನ್ನು ಹೊರ ತೊಗೊಳ್ಳಿಕ್ಕಿದ್ದಾರೆ. ತಮ್ಮದೇ ಬೇಕಂತ ಒಂದು ಕ್ಯಾಬಿನೆಟ್ ಮಾಡ್ಕೊಂಡಿದ್ದಾರೆ, ಹೊಸ ಹುಡುಗರು ತೊಗೊಂಡ್ಬಂದಿದ್ದಾರೆ. ಅನೇಕ ಸಿದ್ದರಾಮಯ್ಯರ ಬೆಂಬಲಿಗಳನ್ನು ಹೊರಗಿಡ್ತಾ ಇದ್ದಾರೆ, ದೂರ ಸರಿಸ್ತಾ ಇದ್ದಾರೆ. ಹಿಡ್ದಂಗೂ ಆಗಿರಬೇಕು, ಕೊಟ್ಟಂಗೂ ಆಗಿರಬೇಕು, ಕೊಡದಂಗೂ ಆಗಿರಬೇಕು. ಮುಂದೆ 2028ಕ್ಕೆ ಇನ್ನೊಬ್ಬ ಮುಖ್ಯಮಂತ್ರಿ ಸ್ಥಾನದ ಕಾಂಪಿಟೇಟರ್ ಬರದಂಗೆ ನೋಡ್ಕೊಳ್ಳೋಂಥ ಕೆಲಸವನ್ನು ಡಿ ಕೆ ಶಿ ಅವರು ಮಾಡ್ತಾ ಇದ್ದಾರೆ. ಇದು ಈ ಅನಿಸುವಂಥದ್ದು ಇವತ್ತಿನವರೆಗೆ ನಡೆದಂಥ ಡೆವಲಪ್ಗಳೇನಿರೋ ಒಂದು ವಿಶ್ಲೇಷಣೆ. ಡಿ ಕೆ ಶಿ ಈಗಿನ ಮಟ್ಟಿಗೆ ಕೈ ಮೇಲಾಗಿದೆ. ಅವರ ವ್ಯಕ್ತಿ, ಅವರ ಬಲಗೈ ಬಂಟರು ಸೌದಿಯವರು ಮಿನಿಸ್ಟರ್ ಆಗಿದ್ದಾರೆ. ಏನು ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಶಿಪ್ ಕೊಡ್ತಾರೋ ಇಲ್ಲೋ ಬೇರೆ ವಿಷಯ. ಬಟ್ ನಿಶ್ಚಿತವಾಗಿಯೂ ಸೌದಿಯವರ ಬಲ ಜಿಲ್ಲೆಯಲ್ಲಿ ದಿನಕ್ಕೆ ಬೆಳೆದಲ್ಲಿ ಎರಡು ಮಾತಿಲ್ಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾರ್ಯಾರು ಜಾರಕಿಹೊಳಿ ಅವರು ವಿರೋಧಿಗಳಿದ್ದಾರೋ ಅವರೆಲ್ಲರೂ ಇವತ್ತು ಸೌದಿಯವರ ಛತ್ರ ಛಾಯೆಯಲ್ಲಿ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಈಗ ಅನ್ನಿಸ್ತಾ ಇದ್ದಾವೆ. ನಿಮಗೇನು ಅನ್ನಿಸ್ತದ? ನಾಳೆ ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದನ? ಸರಿ ಅನ್ರಿ, ತಪ್ಪು ಅನ್ರಿ, ಏನಾದರೂ ಹೇಳ್ತಾ ಇರಿ, ಕಮೆಂಟ್ ಮಾಡ್ತಾಯಿರಿ. ಒಂದಿಷ್ಟು ಕೆಲವು ದಿನ ಬಂದಾಗಿದ್ದು, ನನಗೂ ಆರೋಗ್ಯ ಸರಿ ಇಲ್ಲದಕ್ಕಾಗಿ ಬಂದಾಗಿತ್ತು, ನಿಂತಿತ್ತು. ಈಗ ಶುರು ಮಾಡಿದ್ದೀನಿ. ನಿಮಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಇದಕ್ಕೆ ಸಹಾಯ ಸಹಕಾರ ಮಾಡ್ತಾಯಿರ್ರಿ. ನಿಮ್ಮ ಧ್ವನಿ ನಮಗೆ ಬೇಕು ಅನ್ನೋದು ಮಾತನ್ನು ಮತ್ತೆ ಹೋದ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.